ನೀಟ್ ಪರೀಕ್ಷೆಯಲ್ಲಿ ಆದ ಲೋಪದಿಂದ ಅದನ್ನು ಸರಿಪಡಿಸುವ ಕಾರ್ಯವನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂತೋಷವಾಗಿದ್ದಾರೆ, ಸಂತೃಪ್ತರಾಗಿದ್ದಾರೆ. ಆದರೂ ಕೂಡ ದೇಶದ್ರೋಹಿಗಳನ್ನ, ದೇಶ ವಿರೋಧಿ ಶಕ್ತಿಗಳನ್ನ, ತುಕಡೆ ತುಕಡೆ ಗ್ಯಾಂಗ್ಗಳನ್ನ ಜೋಡಿಸಿಕೊಂಡು ಜಂತರ್ ಮಂತರ್ನ ಮುಂದೆ ಸ್ಟವ್ ಮಾಡಿ ರಾಜಕೀಯ ಮುಖವಾಡವಿಲ್ಲದಂತೆ ಅವರನ್ನು ಮುಂದಿಟ್ಟು ಹೋರಾಟ ಮಾಡಲಾಗ್ತಿತ್ತು. ಆದ್ರೆ ಪಾರ್ಲಿಮೆಂಟ್ ಭವನಕ್ಕೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದಾಗ ಲಾಠಿ ಚಾರ್ಜ್ ಮಾಡತಕ್ಕಂಥದ್ದು ಅನಿವಾರ್ಯ ಇತ್ತು. ಯಾಕಂದ್ರೆ ಅದು ಸೆನ್ಸಿಟಿವ್ ಏರಿಯಾ. ಅದನ್ನೇ ಮುಂದಿಟ್ಟುಕೊಂಡು ಯಾವ್ಯಾವ ದುಷ್ಟ ಶಕ್ತಿಗಳ ಪಕ್ಷಗಳ ಮುಖಂಡರಿದ್ರು ಅವರೆಲ್ಲರೂ ಪ್ರತ್ಯಕ್ಷ ಆಗೋದ್ರು. ಮಾನ್ಯ ರಾಹುಲ್ ಗಾಂಧಿ ಅವರು ಈಗ ತುಕಡೆ ಗ್ಯಾಂಗ್ನ ನಾಯಕರಾಗಿದ್ದಾರೆ. ತುಕಡೆ ಗ್ಯಾಂಗ್ ನಾಯಕರಾಗಿದ್ದಾರೆ. ನಿಮಗ್ ಗೊತ್ತಿರಬಹುದು, ಎಲ್ರೂ ಮದುವೆ ಆದಾಗ ಒಂದೇ ಸಾರಿ ಹೋಗ್ತಾರೆ ಹೊರದೇಶಕ್ಕೆ ಹನಿಮೂನ್ಗೆ. ಪಾಪ ನಮ್ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೋಗ್ತಾರೆ. ಅದ್ ಯಾಕೆ ಹೋಗ್ತಾರೆ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಅವರು ಹೊರ ರಾಜ್ಯ ದೇಶದಲ್ಲಿ ಹೋಗಿ ಕುಳಿತು ಯೂಟ್ಯೂಬ್ ಅಲ್ಲಿ ಓಡಾಡ್ತಾ ಇದೆ. ಅವರು ಮತ್ತೆ ಇಲ್ಲಿ ಬರೋಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಗಂಡಾಂತರ ಆಗುತ್ತೆ. ಅವರು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿರ್ತಾರೋ ಅಥವಾ ನನ್ನ ಪಕ್ಷಕ್ಕೆ ಈ ದೇಶದಲ್ಲಿ ಯಾರು ಹಣ ಕೊಡ್ತಿಲ್ಲ, ನಡೆಸಬೇಕಾಗಿದೆ ನನ್ನ ಪಕ್ಷ, ದಯವಿಟ್ಟು ನನ್ನ ಸಹಕಾರ ಕೊಡಿ ಅಂತ ಹೇಳಿ ಚೈನಾದವ್ರ ಜೊತೆಯಲ್ಲಿ, ಬಾಂಗ್ಲಾದೇಶದ ಜೊತೆಯಲ್ಲಿ, ಪಾಕಿಸ್ತಾನ ಜೊತೆಯಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಹೋಗಿ ಬಂದ ತಕ್ಷಣ ಗಂಡಾಂತರ ಇಲ್ಲಿ ಕಾದಿರ್ತದೆ. ಇದನ್ನೇ ಇದುವರೆಗೂ ಅವ್ರು ಮಾಡ್ಕೊಂಡು ಬಂದಿದ್ರು. ಮೊನ್ನೆ ಒಂದು ವಾರದ ಹಿಂದೆ ಹೋಗಿ ಬಂದ್ರಲ್ಲ, ಇದು ಈಗ ನಮಗೆ ಕಣ್ಣು ಮುಂದೆ ರಾಜ್ಯ ಇದೆ, ಇದಕ್ಕೆ ಹೋಗಿದ್ರು ಅಂತ. ಈಗ ಪತ್ರಿಕೆಗಳಲ್ಲೂ ಬರಲಿಕ್ಕೆ ಪ್ರಾರಂಭ ಆಗಿದೆ. ರಾಹುಲ್ ಗಾಂಧಿ ಅವರು ಬೇರೆಲ್ಲರ ಸಹಕಾರ ತಗೊಂಡು ಇದನ್ನ ಪ್ರಾರಂಭಿಸಿದ್ದಾರೆ ಅಂತ. ಏನು ಮಾತಿಟ್ಟಿದ್ರೆ ನಿಮ್ದು ರಿಜಿಸ್ಟರ್ ಆಗಿದೆಯಾ ಅಂತಾರೆ. ಈ ಕಾಕ್ರೋಚ್ ಪಾರ್ಟಿ ರಿಜಿಸ್ಟರ್ ಆಗಿದೆಯಪ್ಪ. ಕಾಕ್ರೋಚ್ ಪಾರ್ಟಿ ಇದೆಯಲ್ಲ, ರಿಜಿಸ್ಟರ್ ಆಗಿದ್ಯಾ ರಾಹುಲ್ ಗಾಂಧಿ ಅವರೇ? ಈಗ ನೀವು ಕಾಕ್ರೋಚ್ ಲೀಡರ್, ನೀವು ಏನ್ರಿ ಜನರಿಗೆ ಇದನ್ನ ವಿರೋಧಿಸಿ ಇಡೀ ದೇಶಾದ್ಯಂತ ಈಗ ನಿಮ್ಮ ಈ ನಡೆಯನ್ನು ವಿರೋಧಿಸಿ ಪ್ರದರ್ಶನಗಳು ನಡೀತಾ ಇದೆ. ಅದರ ಭಾಗವಾಗಿ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಬೇಕಾಗಿತ್ತು. ಕಾಂಗ್ರೆಸ್ನವರು ತಿಂಗಳಿಗೊಂದ್ಸಾರಿ ಬರ್ತಾರೆ, ಬಿಜೆಪಿ ಕಚೇರಿಗೆ ಬಂದು ಹೋರಾಟ ಮಾಡ್ತಾರೆ. ಪರ್ಮನೆಂಟ್ ಆಗಿ 20 ಜನ ಇರ್ತಾರೆ, ಒಂದೊಂದ್ಸಾರಿ 17 ಜನ ಬರ್ತಾರೆ. ಆದ್ರೆ ನಾವು ಪ್ರತಿರೋಧ ಯಾವತ್ತೂ ಮಾಡಿಲ್ಲ, ಮೊಟ್ಟೆ ಹೊಡೆದಿಲ್ಲ, ಲಾಠಿ ಬೀಸಿಲ್ಲ, ಗೂಂಡಾ ಸಂಸ್ಕೃತಿ ಪ್ರದರ್ಶನ ಮಾಡಿಲ್ಲ. ಆದ್ರೆ ನಿನ್ನೆ ನಮ್ಮ ಕಾರ್ಯಕರ್ತರಿಗೂ ಬೇಸರ ಆಯ್ತು. ಇದೇನು ಪದೇ ಪದೇ ಈ ರೀತಿ ಮಾಡ್ತಾರೆ ಇವರು, ನಾವು ಇವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ನಿನ್ನೆ ಕಾಂಗ್ರೆಸ್ ಕಚೇರಿ ಮುಂದೆ ಹೋಗ್ಬೇಕು ಅಂತ ಹೇಳಿ ನಾವು ನಮ್ಮ ಕಾರ್ಯಕರ್ತರು ತೀರ್ಮಾನ ಮಾಡಿದ್ವಿ. ಆದ್ರೆ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಾವೆಲ್ಲರೂ ಸೇರಿ ಏಕಾಏಕಿ ಅವರ ಕಚೇರಿ ಮುಂದೆ ನಾವು ಹೋಗೋದು ಬೇಡ, ಅವರಿಗೆ ಇದು ಬಿಸಿ ಮುಟ್ಟಬೇಕು. ಅದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಮುಂದೆ ಬಂದು ನಿಂತು. ಆದ್ರೆ ಪೊಲೀಸ್ನವರು ಬಂದು ನಮಗೆ ಹೇಳಿದ್ರು ಇದು ಬೇಡ ಅಲ್ಲಿ ಹೋಗೋದು ಅಂತ. ಅವರಿಗೆ ಗೌರವ ಕೊಟ್ಟು, ವ್ಯವಸ್ಥೆಗೆ ಗೌರವ ಕೊಟ್ಟು ನಾವು ಅವ್ರಿಗೆ ಹೇಳಿದಂತೆ ಕೇಳಿದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಮಾಡಿದ ಮೇಲೆ ನಾವು ಬಸ್ನಲ್ಲಿ ಕುಳಿತು ಹೊರಡುವಾಗ ಬಸ್ಸು ಸೀದಾ ಹೋಗಿ KPCC ಆಫೀಸ್ ಮುಂದೆ
ಅದಕ್ಕೆ ಆದೇಶ ಮಾಡಿದ್ದವ್ರು ಯಾರು? ನಾವು ಮಾಡಿದ್ವಾ?